ಹಾಯ್, ಮನೆ ಅಡುಗೆ ಆತ್ಮೀಯ ವೀಕ್ಷಕರೇ, ತಮಗೆಲ್ಲ ನಿಮ್ಮ ಪ್ರೀತಿ ಉಷೆ ಮಾಡುವ ನಮಸ್ಕಾರಗಳು. ನಾನು ಈ ದಿನ ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ನೋಡಿರಿ, ಇದಕ್ಕೆ ನಾನು ಒಂದೆರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗಡ್ಡೆ ತೊಗೊಂಡು ಸಿಪ್ಪೆ ಬಿಡಿಸಿ ಅದನ್ನು ಸ್ವಲ್ಪ ಜಜ್ಜಿ ಇಟ್ಕೊಂಡೇನಿ ರೀ. ಆಮೇಲೆ ಒಂದೆರಡು ಈರುಳ್ಳಿ ತೊಗೊಂಡೇನಿ ರೀ. ಆಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ತೊಗೊಂಡೇನಿ ರೀ. ನಾನು ಸ್ವಲ್ಪ ಒಂದು ಬಾಳಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ ರೀ ಒಗ್ಗರಣೆಗಿಂತ. ಇದರಲ್ಲಿ ಎಣ್ಣೆನ ಅಂಶ ಜಾಸ್ತಿ ಇರೋದ್ರಿಂದ ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ಟೇಸ್ಟಾಗಿ ಬರುತ್ತೆ ರೀ. ನೋಡಿ, ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಬಿದ್ದಿಟ್ಟಿರುವಂಥ ಬೆಳ್ಳುಳ್ಳಿನ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ರೋಸ್ಟಾಗಿ ಹುರ್ಕೊಳ್ತೀನಿ ರೀ. ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಸ್ಮೆಲ್ ಇರಬಾರ್ದು ರೀ, ಸ್ವಲ್ಪ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ. ಅದು ಈ ಥರ ಗರಿಯಾಗಿ ಸ್ವಲ್ಪ ರೋಸ್ಟ್ ಆಗಬೇಕು ರೀ. ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ಒಳ್ಳೆಯದ್ರ ಆರೋಗ್ಯಕ್ಕೆ, ಯಾವುದೇ ಜ್ವರ ಬರೋದಿಲ್ಲ ರೀ. ಇದೊಂಥರ ನಾಟಿ ಔಷಧಿ ಇದ್ದಂಗೆ ರೀ. ನುಗ್ಗೆ ಸೊಪ್ಪಿನ ಪಲ್ಯ ತುಂಬ ಕಡಿಮೆ ರೀ ಸಿಗೋದು ಸಿಟಿಗಳ ಒಳಗಡೆ ಎಲ್ಲ. ಹಳ್ಳಿಯಲ್ಲಿ ಒಂದೊಂದು ಮರ ಇರುತ್ತೆ ರೀ, ಎಲ್ಲೆಲ್ಲ ಒಂದೊಂದು. ತುಂಬ ಅಪರೂಪ, ವರ್ಷಕ್ಕೊಂದು 4-5 ಸಲ ಆದರೆ ಇದನ್ನು ತಿನ್ಬೇಕು ರೀ. ಅದು ಸ್ವಲ್ಪ ಫ್ರೈ ಆಮೇಲೆ ಈರುಳ್ಳಿ ಹಾಕ್ತೀನಿ ರೀ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ರೀ. ಚಿಕ್ಕ ಮಕ್ಕಳಿಗೆಲ್ಲ ಯಾವುದೇ ಜ್ವರಗಳಾಗಲಿ ಯಾವುದೇ ರೋಗಗಳಾಗಲಿ ಬರೋದಿಲ್ಲ ರೀ ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನಿಸೋದ್ರಿಂದ. ನೋಡಿರಿ, ಈಗ ನಾನು ತೊಳೆದಿಟ್ಕೊಂಡಿದ್ದಂಥ ಒಂದೆರಡು ಸರಿ ಚೆಂದಾಗಿ ತೊಳೆದು ನೀರು ಸೋಸೋಕೆ ಬಿಟ್ಟಿದ್ರೆ ಅದನ್ನ ಈಗ ಫ್ರೈ ಆಗಿದ್ರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆಲ್ಲ. ನಾನು ನುಗ್ಗೆ ಸೊಪ್ಪನ್ನ ಹಾಕ್ಕೊಳತ್ತೇನೆ ರೀ. ನೆಕ್ಸ್ಟ್ ಟೈಮ್ ನಾನು ನುಗ್ಗೆ ಸೊಪ್ಪಿಂದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ರೀ. ನೋಡಿರಿ, ಈ ಥರ ಅದನ್ನೆಲ್ಲ ಎಣ್ಣೆ ಹಿಡಿಯೋ ಥರ ಅದನ್ನೇ ಸ್ವಲ್ಪ ಚಮಚದಲ್ಲಿ ಆ ಕಡೆ ಈ ಕಡೆ ಮಾಡ್ಬೇಕು ರೀ. ಸ್ವಲ್ಪ ಎಷ್ಟು ರುಚಿಗೆ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಬೇಕು ರೀ. ಅಂದರೆ ಉಪ್ಪು ಜಾಸ್ತಿ ಹಾಕ್ಕೊಬಾರ್ದು ರೀ. ಇದಕ್ಕೆ ಬೆಂದಾಮೇಲೆ ಉಪ್ಪಿನ ಅಂಶ ಜಾಸ್ತಿ ಬಿಟ್ಬಿಡಿದ್ರೆ ಹಂಗಾಗಿ ಕಡಿಮೆ ಹಾಕ್ಕೊಬೇಕ್ರಿ. ಆಮೇಲೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೋದು ರೀ. ನೋಡಿರಿ, ಇವಾಗೆಲ್ಲ ಎಣ್ಣೆ ಟೈಪ್ ಕಾಣ್ತಿದೆ. ಈಗ ನಾವು ಇದನ್ನ ಒಂದು ಪ್ಲೇಟ್ ಮುಚ್ಚಿ ಬೇಯಿಸಕ್ಕೆ ಬಿಡ್ತೀನಿ ರೀ. ಈ ಥರ ಎಲ್ಲ ಹಿಂದೆ ಮುಂದೆ ಮಾಡಿ ಈಗ ಬೇಯಿಸಕ್ಕೆ ಬಿಟ್ಟಿದ್ರಿ ನಾನು. ನೋಡಿರಿ, ಬೆಂದಾಮೇಲೆ ಎಷ್ಟೊಂದು ಕಾಣುತ್ತೆ ನೋಡಿರಿ. ಅವಾಗಲೇ ಎಷ್ಟೊಂದು ಕಾಂಡಾಮೇಲೆ ನೋಡಿರಿ, ಎಷ್ಟು ಸ್ವಲ್ಪ ಕಾಣ್ತಿದೆ. ಬೆಂದಾಮೇಲೆ ಸ್ವಲ್ಪನೇ ಆಗುತ್ತೆ ರೀ. ಅದು ತಿನ್ನೋಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ರೀ. ನೀವು ಮನೇಲಿ ಒಂದು ಟೈಮ್ ಈ ಟೈಪ್ ಮಾಡ್ಕೊಂಡು ತಿಂದು ನೋಡಿರಿ ಒಂದು ಸರಿ, ಎಷ್ಟು ರುಚಿಯಾಗಿರುತ್ತೆ. ಇದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ತಿನ್ನೋಕೆ ಸಹ ರುಚಿ ಇರುತ್ತೆ ರೀ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣ್ತಿದೆ. ಸ್ವಲ್ಪ ಲೈಟಾಗಿ ಕುದಿಯೋಕೆ ಬಿಟ್ಟೀನಿ ರೀ. ಇನ್ನು ಸ್ವಲ್ಪ ನೀರಿನ ಅಂಶ ಎಲ್ಲ, ನೀರು ಹಾಕೋಂಥ ಅವಶ್ಯಕತೆ ಇರೋದಿಲ್ಲ ರೀ. ಯಾಕಂದ್ರೆ ಆದರೆ ಬೇಯ್ತಾ ಸೊಪ್ಪಲ್ಲೇ ನೀರಿನ ಅಂಶ ಇರುತ್ತಲ್ಲ ರೀ, ಅದನ್ನು ನೀರು ಬಿಟ್ಕೊಳ್ತಾ ಬರುತ್ತೆ ರೀ. ಅದರಲ್ಲೇ ಬೇಯ್ತಿರೋದೆಲ್ಲ. ಸ್ವಲ್ಪ ಮೆತ್ತಗಾಗತ್ತಂಗೆ ಬೇಯಿಸ್ಕೋಬೇಕು ರೀ ಇದನ್ನು. ನೋಡಿರಿ, ರೆಡಿಯಾಗಿದೆ. ಈಗ ರೊಟ್ಟಿ ಮಾಡಿದ್ರಿ ನಾನು, ಮತ್ತು ಅಲಸಂದೆ ಕಾಳು ಪಲ್ಯ ಮಾಡಿದ್ರಿ, ಮತ್ತು ಹಸಿ ಖಾರ ಮಾಡಿದ್ರಿ. ಅದ್ರ ಜೊತೆಗೆ ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನೋಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ರೀ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ನೀವು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್.